ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೇಲುಯ್ಯ, ಹಾಲೇಲುಯ್ಯ. ಪ್ರಿಯ ಸಹೋದರರೇ, ಇದಾ ಮಗನದ ದಿನವನ್ನು ಈ ಮುಂಜಾವಿನಲ್ಲಿ ದೇವರ ಸಂದೇಶವನ್ನು ಕಾಣಲು, ಕ್ರಿಸ್ತು ದರ್ಶನ ಸಂದೇಶವನ್ನು ಪಡೆಯಲು ನಾವೆಲ್ಲರೂ ಸಿರಜಿತರಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಇದು ದೈನಂದಿನ ಜೀವನದಲ್ಲಿ ದೇವರು ತನ್ನ ಕೊಡುಗೆಯಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರವಾಗಿ ಈ ಕ್ರಿಸ್ತು ದರ್ಶನ ಸಂದೇಶವನ್ನು ಕೇಳುವಾಗಲಿ ಇದನ್ನು ದೈವಿಕವಾದ ಅರಿವಾಗಿದೆ ಎಂಬ ಅರಿವು ನಮ್ಮಲ್ಲಿ ಎಲ್ಲ ಬರಲಿ. ಆಗ ಅನೇಕರಿಗೆ ಇದೊಂದು ಪ್ರಯೋಜನಕರವಾದ ವಾಕ್ಯವಾಗಿ, ಜೀವಿಸುವ ದೇವರ ವಾಕ್ಯವಾಗಿ ನಮಗೆ ಕೇಳಲಿಕ್ಕೆ ಸಾಧ್ಯವಾಗುತ್ತದೆ. ನೀವೆಲ್ಲರೂ ಅದಕ್ಕಾಗಿ ಸಜ್ಜಾಗಿರಿ. ಯೇಸುವಿನ ಈ ದಿವ್ಯ ದರ್ಶನವನ್ನು ಪಡೆಯಲಿಕ್ಕೆ ಬೇಕಾಗಿ ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಪ್ರಯತ್ನ ಪಟ್ಟಿದ್ದಾರೋ ಅವರು ಓಡಿ ಹೋಗಿ ಬೆಳಗಿನ ಜಾವೆಯಲ್ಲಿ ಸಮಾಧಿಯಲ್ಲಿ ಓದದ್ದು ಇವನ ಸ್ವಾರ್ಥ 20ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಿಯರೇ, ಮಕ್ಕಳನ್ನು ಓಡಿದರೆ ಅವರು ಸಮಾಧಿಯ ಬಳಿ ಹೋಗಿ ಅಲ್ಲಿ ಕಾಣದೇ ಇದ್ದಾಗ ಮರಳಿ ಶಿಷ್ಯರಿಗೆ ತಿಳಿಯಪಡಿಸ್ತಾರೆ. ಶಿಷ್ಯರು ಓಡಿ ಹೋಗುತ್ತಾರೆ. ಶಿಷ್ಯರು ಯಾವ ಪಾರ್ಥಿವ ಶರೀರ ಇಟ್ಟನ ಸ್ಥಳವನ್ನು ಹುಡುಕಿದರು. ಆ ಸ್ಥಳದಲ್ಲಿ ಬಂದು ಯೋಹನನ್ನು ನಿಂತಿದ್ದರು. ಪೇತ್ರನು ಬರುವ ತನಕ ಅಷ್ಟು ತಾಳ್ಮೆ, ಕ್ಷಮೆ, ಧರ್ಮಸಭೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಬೇಕಾದ ಜವಾಬ್ದಾರಿ ಈ ಶಿಷ್ಯರಿಗೆ ದೇವರು ಕೊಟ್ಟಿದ್ದಾರೆ. ಕೊಟ್ಟಂಥ ಆ ಶಿಷ್ಯರೊಡನೆ ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸುವಾಗ ನಿನ್ನ ಪಾರಿಶ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಈ ಕ್ರಿಸ್ತ ದರ್ಶನವಾಗಿ ಪುನರುದ್ಧಾನ ಮಕ್ಕಳು ಬೇತ ನೋಡಿದಾಗೆ ದೇವಾಲಯಕ್ಕೆ ಓಡಲು ನಮಗೆಲ್ಲರಿಗೂ ಸಿದ್ಧರಾಗೋಣ. ಆಗ ಅಲ್ಲಿ ಆಗಿದೆ ದೈವಿಕವಾದ ದರ್ಶನವನ್ನು ಪಡೆಯಲಿಕ್ಕೆ ನಮಗೆ ದೇವರು ಕೊಟ್ಟಂಥ ಆ ಕರುಣೆ. ಯಾಕೆಂದರೆ ನಮ್ಮೊಳಗೆ ದೇವಾಲಯವಾಗಿದೆ. ನಿಜವಾಗಿ ನನ್ನ ಪಾರಿಶ್ನಲ್ಲಿರುವಂಥ ದೇವಾಲಯ ಒಂದು ಯಾಜಕರಿಗೆ ಒಪ್ಪಿಸಿದಂಥ ರಕ್ಷಕನಾಗಿ ಕೊಟ್ಟಂಥ ಯಾಜಕರೊಡನೆ ನೋಡದಾಡ ಜೀವನವನ್ನು ನಡೆಸಿ ದೇವರಿಗೆ ಮಹಿಮೆ ಸಲ್ಲಿಸುವ ಜೀವನವನ್ನು ನಮಗೆ ರೂಪುಗೊಳಿಸೋಣ. ಅದಕ್ಕೆ ದೇವರನ್ನು ಅನುಗ್ರಹಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಪ್ರೀಸ್ ದಿ ಲಾರ್ಡ್.